ನಮಸ್ತೆ, ನಾನು ನಿಮ್ಮ ಜಿ ವಿ ನರೋತ್ತಮ ಶರ್ಮಾ. ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಾವು ಕನ್ಯಾ ರಾಶಿ ಸಂಜಾತರ ಮಾರ್ಚ್ ತಿಂಗಳ ಮಾಸ ಭವಿಷ್ಯ ಫಲವನ್ನು ತಿಳಿಯೋಣ. ಕನ್ಯಾ ರಾಶಿಯ ಉತ್ತರ ಫಲ್ಗುಣಿ ಹಾಗೂ ಚಿತ್ತ ನಕ್ಷತ್ರ ಸಂಜಾತರಿಗೆ ಅಧಿಕ ಶುಭ ಫಲಗಳಿದೆ. ಹಸ್ತ ನಕ್ಷತ್ರ ಸಂಜಾತರಿಗೆ ಶುಭಾಶುಭ ಮಿಶ್ರ ಫಲ. 7ನೇ ಮನೆಯ ಶನಿ ಗೋಚಾರ ಫಲ ಹಾಗೂ ದಶಮ ಅಂದರೆ ಕರ್ಮಸ್ಥಾನದಲ್ಲಿನ ಶನಿಯ ಸಂಚಾರದಿಂದಾಗಿ ಈ ತಿಂಗಳು ಎಲ್ಲ ಕೆಲಸ ಕಾರ್ಯಗಳಲ್ಲೂ ನಿಮಗೆ ಅಡ್ಡಿ ಆತಂಕಗಳು ಹೆಚ್ಚಾಗಿಯೇ ಕಾಡಲಿದೆ. ಇನ್ನೇನು ಕೆಲಸ ಆಗಿಯೇ ಹೋಯಿತು ಎಂದು ನೀವು ನಿರಾಳವಾಗುವಂತಹ ಸಮಯದಲ್ಲಿಯೇ ಮತ್ತೊಮ್ಮೆ ಆ ಕೆಲಸವು ಮುಂದೂಡಲ್ಪಟ್ಟು ಅದರಿಂದ ನಿಮ್ಮ ಮನಸ್ಸಿನ ಮೇಲೆ ತೀವ್ರವಾದಂತಹ ಅಶಾಂತಿಯ ಒತ್ತಡವು ಕನ್ಯಾ ರಾಶಿ ಸಂಜಾತರನ್ನು ಬಾಧಿಸಲಿದೆ. ಜೊತೆಗೆ ಶೀತ ಹಾಗೂ ವಾತ ಸಂಬಂಧಿತ ಅನಾರೋಗ್ಯವೂ ಸಹಿತ ಮಾರ್ಚ್ ತಿಂಗಳಲ್ಲಿ ಕನ್ಯಾ ರಾಶಿ ಸಂಜಾತರಿಗೆ ಹೆಚ್ಚಾಗಿ ಕಾಡಲಿದೆ. ಪ್ರಯಾಣ ಹಾಗೂ ವಾಹನ ಚಾಲನೆಯಲ್ಲಿ ಈ ತಿಂಗಳು ನೀವು ವಿಶೇಷವಾದಂತಹ ಎಚ್ಚರಿಕೆ ಹಾಗೂ ಜಾಗೃತೆಯನ್ನು ವಹಿಸಬೇಕು. ಹಣಕಾಸಿನ ವಿಚಾರದಲ್ಲಿಯೂ ಸಹಿತ ನಿಮ್ಮ ಒಂದು ಅಂಕೆ ಮೀರಿ ಆಗುವಂತಹ ಬದಲಾವಣೆಗಳು ಏನಿದೆ ಇದು ಒಂದು ಆರ್ಥಿಕ ಅಸಮತೋಲನ ಮತ್ತು ತಾತ್ಕಾಲಿಕ ಹಣದ ಅಭಾವವನ್ನು ಉಂಟು ಮಾಡಬಹುದು. ಆರ್ಥಿಕವಾಗಿ ನಿಮಗೆ ಹಣಕಾಸು ಸಂಸ್ಥೆಗಳಿಂದ ನೆರವು ಸಿಗದೇ ಇದ್ದಲ್ಲಿ ನೀವು ಆಸ್ತಿ ಅಥವಾ ಒಡವೆಗಳನ್ನು ಅಡಮಾನ ಇಡಬೇಕಾಗುವಂತಹ ಸಂದರ್ಭವೂ ಬರಬಹುದು. ಹಣಕಾಸು ಲೇವಾದೇವಿ ಹಾಗೂ ಷೇರು ವ್ಯವಹಾರಗಳು ವಿಶೇಷ ಜಾಗೃತೆಯನ್ನು ಎಚ್ಚರಿಕೆಯನ್ನು ಮಾರ್ಚ್ ತಿಂಗಳಲ್ಲಿ ವಹಿಸಬೇಕು. ವ್ಯಾಪಾರಿ ವರ್ಗಕ್ಕೆ ಶುಭಾಶುಭ ಮಿಶ್ರ ಫಲವಿರುತ್ತದೆ. ತಿಂಗಳ ಮೊದಲಾರ್ಧ ವ್ಯಾಪಾರಿಗಳಿಗೆ ಉತ್ತಮವಾಗಿರಲಿದ್ದು ಅಧಿಕ ಹಣ ಸಂಪಾದನೆಯಾಗಲಿದೆ. ತಿಂಗಳ ದ್ವಿತೀಯಾರ್ಧದಲ್ಲಿ ನೀವು ನಿರೀಕ್ಷಿಸಿದಂತಹ ಪ್ರತಿಫಲಗಳು ಸಿಗಲಾರವು. ಇನ್ನು ವೈಯಕ್ತಿಕ ಜೀವನದಲ್ಲಿಯೂ ಸಹಿತ ಸಂತಸ ಎಂದು ಹೇಳಲಾಗದಿದ್ದರೂ ಸಹಿತ ಸಮಾಧಾನ ಮತ್ತು ಮನಸ್ಸಿಗೆ ಪೂರಕವಾದಂತಹ ವಾತಾವರಣವು ಸಂಬಂಧಗಳಲ್ಲಿ ಇರಲಾರದು. ಕೌಟುಂಬಿಕ ವಿಚಾರಗಳಲ್ಲಿಯೂ ಸಹಿತ ನಿಮಗೆ ಸಾಕಷ್ಟು ಭಿನ್ನಾಭಿಪ್ರಾಯಗಳು ವೈಷಮ್ಯಗಳು ಪ್ರಕಟವಾಗಲಿದ್ದು ಅದರಿಂದ ಸಂಬಂಧಗಳು ನಿಷ್ಠುರವಾಗುವಂತಹ ಸಾಧ್ಯತೆಗಳು ಹೆಚ್ಚಿದೆ. ವಿದ್ಯಾರ್ಥಿ ವರ್ಗವು ಭಕ್ತಿ ಶ್ರದ್ಧೆಯಿಂದ ನೀವು ಅಧ್ಯಯನದಲ್ಲಿ ತೊಡಗಿಸಿಕೊಳ್ಳಲು ಅಭ್ಯಾಸ ಮಾಡಲು ನಾರದಕೃತ ಗಣೇಶ ಸ್ತುತಿಯನ್ನು ಪ್ರತಿನಿತ್ಯವೂ ಶ್ರದ್ಧಾಭಕ್ತಿಯಿಂದ ಪಠಿಸಿ ಅಥವಾ ಆಲಿಸಿ. ನಿಮಗೆ ಈ ತಿಂಗಳು ಉದ್ಯೋಗದ ವಿಚಾರದಲ್ಲಿ ನಿಮ್ಮ ಹಿತಶತ್ರುಗಳಿಂದ ಅವರ ಒಂದು ಕುತಂತ್ರಕ್ಕೆ ನೀವು ಬಲಿಯಾಗಿ ನಿಮಗೆ ಹಿನ್ನಡೆಯಾಗುವಂತಹ ಸಂಭವವು ಬಹಳ ಜಾಸ್ತಿ ಇದೆ. ಹೀಗಾಗಿ ನಿಮ್ಮ ಶತ್ರುಗಳ ಒಂದು ಕುತಂತ್ರಕ್ಕೆ ವ್ಯೂಹಕ್ಕೆ ಬಲಿಯಾಗದೇ ಇರಲು ನೀವು ಅವಶ್ಯವಾಗಿ ಜಾಗೃತವಾಗಿರಬೇಕು. ನಿಮ್ಮ ವಿರೋಧಿಗಳಿಗಿಂತ ನಿಮ್ಮ ಆಲೋಚನೆ ಮತ್ತು ಊಹೆ ಗಟ್ಟಿಮುಟ್ಟಾಗಿರಬೇಕು. ಮಾನಸಿಕವಾಗಿ ನೀವು ಸದೃಢರಾಗಬೇಕು. ಎಂತಹ ಒಂದು ವಿಷಮ ಪರಿಸ್ಥಿತಿ ಅಥವಾ ಸಂದಿಗ್ಧ ಪರಿಸ್ಥಿತಿ ಎದುರಾದರೂ ಸಹಿತ ಎಲ್ಲವನ್ನೂ ನಾನು ಮೆಟ್ಟಿ ನಿಲ್ಲುವೆ ಹಾಗೂ ಸಾಧಿಸುವೆ ಎಂಬ ನಿಮ್ಮ ಮನದ ಇಚ್ಛೆ ಪ್ರಬಲವಾಗಿರಬೇಕು. ನೀವು ಮಾನಸಿಕವಾಗಿ ಎಷ್ಟು ಗಟ್ಟಿಯಾಗಿರುತ್ತೀರೋ ಅಷ್ಟೇ ಪ್ರಮಾಣದಲ್ಲಿ ಶತ್ರುಗಳ ವಿರುದ್ಧ ನೀವು ಜಯಗಳಿಸಬಹುದು. ಅವರ ಕುತಂತ್ರಕ್ಕೆ ಬಲಿಯಾಗದೇ ಇರಲು ನೀವು ಪ್ರತಿನಿತ್ಯವೂ ಸಹಿತ ದುರ್ಗಾದೇವಿಯ ಪ್ರಾರ್ಥನೆಯನ್ನು ಅಂದರೆ ಶತ್ರು ಬಾಧ ನಿವಾರಣೆ ಸ್ತೋತ್ರ ಸರ್ವಬಾಧ ಪ್ರಶಮನಕಾರಿ ತ್ರೈಲೋಕ್ಯಸ್ಯಾಖಿಲೇಶ್ವರಿ ಏವಮೇವ ತ್ವಯಾ ಕಾರ್ಯಂ ಅಸ್ಮದ್ ವೈರಿನಾಶನಂ
ಸರ್ವಬಾಧ ಪ್ರಶಮನಕಾರಿ ತ್ರೈಲೋಕ್ಯಸ್ಯಾಖಿಲೇಶ್ವರಿ ಏವಮೇವ ತ್ವಯಾ ಕಾರ್ಯಂ ಅಸ್ಮದ್ ವೈರಿನಾಶನಂ ಎಂಬ ದುರ್ಗಾದೇವಿಯ ಮಂತ್ರವನ್ನು ಮಾನಸಿಕ ಉಪಾಸನೆಯನ್ನಾಗಿ ಮಾಡಿಕೊಳ್ಳುತ್ತಾ ಬನ್ನಿ. ಇದರಿಂದಾಗಿ ನಿಮಗೆ ಎಲ್ಲ ಹಿನ್ನಡೆಗಳು ದೂರವಾಗಿ ನೀವು ನಿರೀಕ್ಷೆ ಮಾಡಿರುವಂತೆಯೇ ಶ್ರಮಕ್ಕೆ ತಕ್ಕ ಪ್ರತಿಫಲಗಳು ಸಿಗುತ್ತದೆ. ಶತ್ರುಗಳ ಕುತಂತ್ರಕ್ಕೆ ನೀವು ಬಲಿಯಾಗುವುದು ತಪ್ಪುತ್ತದೆ. ಹಣಕಾಸಿನ ವಿಚಾರವಾಗಿ ಹೇಳುವುದಾದರೆ ಇದೇನು ಅಂತಹ ಸಂತಸದಾಯಕ ಮಾಸವಲ್ಲ. ಏಕೆಂದರೆ ಪ್ರತಿಯೊಂದು ಕೆಲಸ ಕಾರ್ಯಗಳಿಗೂ ಸಹಿತ ನೀವು ಅಂದುಕೊಂಡಿರುವುದಕ್ಕಿಂತ ಹೆಚ್ಚಿನ ಖರ್ಚೇ ಆಗುವುದರಿಂದ ನಿಮಗೆ ಹಣಕಾಸಿನ ಕೊರತೆಯುಂಟಾಗುವ ಸಾಧ್ಯತೆಗಳು ಜಾಸ್ತಿ ಇದೆ. ಅಶುಭ ದಶಾಭುಕ್ತಿ ಕಾಲದಲ್ಲಿರುವಂತಹ ಕನ್ಯಾ ರಾಶಿ ಸಂಜಾತರು ನಿಮ್ಮ ಉದ್ಯೋಗ ಸ್ಥಳ ಅಥವಾ ವಾಸಸ್ಥಳವನ್ನು ಬದಲಾಯಿಸುವ ಸಾಧ್ಯತೆ ಹೆಚ್ಚಿದೆ. ನಿಮಗೆ ಎಲ್ಲ ರೀತಿಯ ಸಮಸ್ಯೆಗಳು ದೂರವಾಗಲು ಪ್ರತಿನಿತ್ಯವೂ ತಪ್ಪದೆ ಲಕ್ಷ್ಮೀ ನರಸಿಂಹಸ್ವಾಮಿ ಕರಾವಲಂಬನ ಸ್ತೋತ್ರ ಹಾಗೂ ಮಂಗಳ ಚಂಡಿಕಾ ಸ್ತೋತ್ರವನ್ನು ಪಠಿಸುವುದು ಸರ್ವಪೀಡಾ ಪರಿಹಾರಕ. ಭಗವಂತನ ಶುಭಾನುಗ್ರಹ ನಿಮ್ಮ ಮೇಲಿರಲಿ, ನಿಮಗೆ ಎಲ್ಲ ಉಳಿತುಂಟಾಗಲಿ ಎಂದು ಭಗವಂತನ ಶುಭಾನುಗ್ರಹ ನಿಮ್ಮ ಮೇಲಿರಲಿ, ನಿಮಗೆ ಸದಾ ಒಳಿತುಂಟಾಗಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಮತ್ತೊಮ್ಮೆ ನಿಮಗೆ ಮನವಿ ಮಾಡುತ್ತೇನೆ. ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನಿಮ್ಮವರನ್ನು ಸಬ್ಸ್ಕ್ರೈಬ್ ಮಾಡಿಸಿ, ಶೇರ್, ಲೈಕ್ ಹಾಗೂ ಕಾಮೆಂಟ್ಸ್ ತಿಳಿಸಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗುತ್ತೇನೆ. ಧನ್ಯವಾದಗಳು.